ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ತಮ್ಮೆಲ್ಲರಿಗೂ ತಿಳಿದಂತಹ ವಿಚಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕೆಇಎ ವತಿಯಿಂದ ನಿನ್ನೆಯಷ್ಟೇ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ. ಆ ಅಧಿಸೂಚನೆ ಯಾವುದು ಅಂತ ಹೇಳಿದ್ರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರ್ತಕ್ಕಂಥ ವಸತಿ ಶಾಲೆಗಳಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಉಳಿಕೆ ಮೂಲ ಹಾಗೂ ಹೈದರಾಬಾದ್ ಕರ್ನಾಟಕ ಮೂಲದಲ್ಲಿ ಖಾಲಿ ಇರ್ತಕ್ಕಂಥ ವಿವಿಧ ಗ್ರೂಪ್ ಸಿ ವೃಂದದ ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನು ಹೊರಡಿಸೋದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಒಂದು ಅಧಿಸೂಚನೆಯನ್ನು ಹೊರಡಿಸಿರುತ್ತೆ. ತಮ್ಮೆಲ್ಲರಿಗೂ ಕೂಡ ಈ ವಿಚಾರ ತಿಳಿದೇ ಇದೆ. ಹಾಗೆಯೇ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಏನು ನಡೆಸ್ತಕ್ಕಂತಹ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂತಹ ವಿಷಯವಾರು ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಈಗ ಅರ್ಜಿಗಳನ್ನು ಸಹ ಆಹ್ವಾನಿಸಲಾಗಿರುತ್ತೆ. ಹಾಗಿದ್ರೆ ಯಾವ್ಯಾವ ಹುದ್ದೆಗೆ ಎಲಿಜಿಬಿಲಿಟಿ ಏನು ಅಂತಕ್ಕಂಥದ್ದನ್ನು ಈಗಾಗಲೇ ತಾವೆಲ್ಲರೂ ಕೂಡ ತಿಳ್ಕೊಂಡೇ ಇರ್ತೀರಿ. ಆದರೆ ಇದೆಲ್ಲರಕ್ಕಿಂತನೂ ಒಂದು ಪ್ರಮುಖವಾದ ಅತಿ ಪ್ರಮುಖ ವೆರಿ ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ಬೋದು. ಅದು ಏನು ಅಂತ ಹೇಳಿದ್ರೆ, ಈ ಶಿಕ್ಷಕರ ನೇಮಕಾತಿಯಲ್ಲಿ BEd ಪದವಿಯನ್ನ ಪರಿಗಣಿಸಲಾಗುತ್ತಾ ಅಥವಾ ಇಲ್ಲ. ಒಂದು ವೇಳೆ BEd ಅನ್ನ ಪರಿಗಣಿಸಿದ್ರೆ ಯಾವೆಲ್ಲ ಮಾನದಂಡಗಳ ಆಧಾರದ ಮೇಲೆ ಈ ಶಿಕ್ಷಕರ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ತಾವು ಎಲಿಜಿಬಲ್ ಆಗ್ತೀರಾ ಅಂತಕ್ಕಂಥದ್ದು ಒಂದು ಎಲ್ಲರಲ್ಲೂ ಕುತೂಹಲ ಇರ್ತಕ್ಕಂಥ ವಿಚಾರ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿದ್ರೆ ಖಂಡಿತವಾಗ್ಲೂ ತಮಗೆ ಎಲ್ಲ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನೀಡಲಾಗುತ್ತೆ ಸ್ನೇಹಿತರೆ. ಹಾಗಿದ್ರೆ ತಡ ಮಾಡದೆ ಈಗ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ತಾವು ನೋಡ್ತಾ ಇದ್ದೀರಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರ್ತಕ್ಕಂಥ ವಸತಿ ಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಗಳಿಗೆ ಭರ್ತಿ ಮಾಡಲು ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿರುತ್ತೆ. ಅದರಂತೆ ಈಗಾಗಲೇ ಕೆಇಯಿಂದ ಆಗಿರ್ತಕ್ಕಂಥ ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ಇಲ್ಲಿ ಹೇಳಲಾಗಿರುತ್ತೆ ಯಾವ್ಯಾವ ಒಂದು ಭಾಷಾ ವಿಷಯವಾರು ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿ. ಅದರಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಇಲ್ಲಿ ವಿಶೇಷವಾಗಿ ಪ್ರಥಮ ಒಂದು ಹುದ್ದೆ ಅಂತ ಹೇಳಿದ್ರೆ ಕನ್ನಡ ಭಾಷಾ ಶಿಕ್ಷಕ ಹುದ್ದೆ, ಹಾಗೆಯೇ ಇನ್ನೊಂದು ಇಂಗ್ಲಿಷ್ ಭಾಷಾ ಶಿಕ್ಷಕರ ಹುದ್ದೆ, ಹಾಗೆಯೇ ಹಿಂದಿ ಭಾಷಾ ಶಿಕ್ಷಕರು, ಹಾಗೆಯೇ ಗಣಿತ ಶಿಕ್ಷಕರು, ಹಾಗೆಯೇ ವಿಜ್ಞಾನ ಶಿಕ್ಷಕರು ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು, ಹಾಗೆಯೇ ಗಣಕಯಂತ್ರ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರು. ಇಲ್ಲಿ ವಿಶೇಷವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಅಂದರೆ ದೈಹಿಕ ಶಿಕ್ಷಕರ ಹುದ್ದೆಗಳು ನೇಮಕಾತಿ ಆಗಿದ್ದು ತುಂಬಾ ದಿನಗಳ ಕಳೆದು ಹೋಗಿದ್ವು. ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಈ ದೈಹಿಕ ಶಿಕ್ಷಕ ಆಕಾಂಕ್ಷಿಗಳಿಗೆ. ಹಾಗೆಯೇ ಎಲ್ಲ ಭಾಷಾ ವಿಷಯವಾರು ಶಿಕ್ಷಕರಿಗೂ ಕೂಡ ಒಂದು ಅತ್ಯುತ್ತಮವಾದ ಅವಕಾಶ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ತಾವು ನೋಡ್ತಾ ಇದ್ರೆ ಒಟ್ಟು 767 ಹುದ್ದೆಗಳನ್ನ ಒಂದು ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಕಾಲ್ ಮಾಡಲಾಗಿರುತ್ತೆ. ಹಾಗೆಯೇ ಇನ್ನುಳಿದಂತಹ 300ಕ್ಕೂ ಹೆಚ್ಚು ಹುದ್ದೆಗಳನ್ನ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಒಂದು ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ವಿದ್ಯಾರ್ಥಿ ಏನು ಅಂತಕ್ಕಂಥದ್ದು ಕುತೂಹಲ ಮೂಡಿಸ್ತಕ್ಕಂಥ ಒಂದು ಪ್ರಶ್ನೆ ಸ್ನೇಹಿತರೆ. ಅದರಲ್ಲೂ ಕೂಡ ಈ BEd ಪದವಿಯನ್ನ ಮುಗಿಸಿರ್ತಕ್ಕಂಥ ಒಂದು ಸ್ನೇಹಿತರಿಗೆ ಇಲ್ಲಿ ಕಾಡ್ತಕ್ಕಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಈಗ BEd ಪದವಿಯನ್ನ ನಾವು ಮಾಡಿದ್ದೀವಿ, ಆದ್ರೆ ಇಲ್ಲಿ ಮಾಸ್ಟರ್ಸ್ ಅನ್ನ ಮಾಡಿರೋದಿಲ್ಲ, ಅಂದ್ರೆ ಮಾಸ್ಟರ್ ಡಿಗ್ರಿ ಮಾಡಿರೋದಿಲ್ಲ. ಹಾಗೆಯೇ ಇನ್ನು ಕೆಲವೊಂದು ಜನಗಳು ಏನಂತ ಹೇಳಿದ್ರೆ PGಯನ್ನ ಅಂದ್ರೆ ಮಾಸ್ಟರ್ ಡಿಗ್ರಿಯನ್ನ ಪೂರೈಸಿರ್ತಾರೆ, ಅವರು BEd ಅನ್ನ ಮಾಡಿರೋಲ್ಲ. ಈ ಎಲ್ಲಾ ಕುತೂಹಲಗಳಿಗೆ ತೆರೆ ಎಳೆಯಬಹುದಾದಂತಹ ಒಂದು ನಾವು ಉತ್ತರವನ್ನ ಇಲ್ಲಿ ಕಂಡುಕೊಳ್ತಾ ಹೋಗೋಣ. ತಾವು ನೋಡ್ತಾ ಇದ್ರೆ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆಯನ್ನ ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನ ಪಡೆದಿರಬೇಕು ಅಂತ ಹೇಳಿ ಇಲ್ಲಿ ಕೊಡಲಾಗಿರುತ್ತೆ. ಅಂದ್ರೆ ತಾವೆಲ್ಲರೂ ಕೂಡ ಡಿಗ್ರಿಯಲ್ಲಿ ಆಪ್ಷನಲ್ ಕನ್ನಡವನ್ನ ತಾವು ಆರ್ಟ್ಸ್ ಕಾಂಬಿನೇಷನ್ ಅಲ್ಲಿ ಸ್ಟಡಿ ಮಾಡಿರಬೇಕು. ಹಾಗೆಯೇ ಅಥವಾ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅಂದ್ರೆ ಬೆಂಗಳೂರು ಇವರು ನಡೆಸಲಾಗತಕ್ಕಂತಹ 4 ವರ್ಷಗಳ ಕನ್ನಡ ಪಂಡಿತ್ ಅಂತಕ್ಕಂಥ ಒಂದು ಕೋರ್ಸ್ ನಲ್ಲಿ ಉತ್ತೀರ್ಣರಾಗಿದ್ದರೂ ಸಹ ತಾವು ಎಲಿಜಿಬಲ್ ಆಗ್ತೀರಿ. ಹಾಗೆಯೇ ಅದರಲ್ಲಿ ಮತ್ತು ಅಂತ ಹೇಳಿ ಸೇರಿಸಲಾಗಿರುತ್ತೆ. ಇಲ್ಲಿ ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಿಂದ ಕನ್ನಡ BEd ಅನ್ನ ಪದವಿಯನ್ನ ಪಡೆದಿರಬೇಕು ಅಂತ ಹೇಳಿ. ಹೌದು ಸ್ನೇಹಿತರೆ, ಈ ಒಂದು ಹುದ್ದೆಗೆ ಕನ್ನಡ ಭಾಷಾ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಒಂದು ಡಿಗ್ರಿ ಜೊತೆ ತಾವು BEd ಪದವಿಯನ್ನ ಸಹ ಹೊಂದಿರಬೇಕಾಗುತ್ತೆ. ಹಾಗೆಯೇ ಅಥವಾ
ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಕನ್ನಡವನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿಲ್ಲದಿದ್ದಲ್ಲಿ, ಅಂದರೆ ಇನ್ ಕೇಸ್ ತಾವೇನಾದರೂ ಡಿಗ್ರಿಯಲ್ಲಿ ಕನ್ನಡ ಲ್ಯಾಂಗ್ವೇಜನ್ನು ತಾವು ಆಪ್ಷನಲ್ ಆಗಿ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಚಿಂತೆ ಪಡುವಂತಹ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ತಾವು ಮಾಸ್ಟರ್ಸಲ್ಲಿ ಏನಾದರೂ MA ಇನ್ ಕನ್ನಡ ಏನಾದರೂ ಮಾಡಿದರೆ ತಾವು ಕೂಡ ಇಲ್ಲಿ ಎಲಿಜಿಬಲ್ ಆಗ್ತೀರಿ ಸ್ನೇಹಿತರೆ ಈ ಹುದ್ದೆಗೆ. ಹಾಗಾಗಿ ಈ ಒಂದು ಅತಿ ಪ್ರಮುಖ ಸೂಚನೆಗಳನ್ನು ತಾವು ಕೂಲಂಕುಷವಾಗಿ ನೋಡಿಕೊಳ್ಳೋದು ಅತಿ ಅವಶ್ಯಕ ಸ್ನೇಹಿತರೆ. ಹಾಗೆಯೇ ಆಂಗ್ಲ ಭಾಷಾ ಶಿಕ್ಷಕ ಅಂದರೆ ಇಂಗ್ಲಿಷ್ ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಯನ್ನು ನಾವು ನೋಡೋದಾದರೆ ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿ, ಅಂದರೆ ಸ್ನಾತಕ ಅಂತ ಹೇಳಿದ್ರೆ ಇಲ್ಲಿ ಪದವಿ ಆಗಿರುತ್ತೆ, ಅಂದರೆ ಡಿಗ್ರಿಯಲ್ಲಿ ತಾವು ಆಪ್ಷನಲ್ ಇಂಗ್ಲಿಷನ್ನು ತೆಗೆದುಕೊಂಡಿರಬೇಕು ಅಥವಾ ದಕ್ಷಿಣ ಭಾರತದ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ವತಿಯಿಂದ ನಡೆಸಲಾಗಿರ್ತಕ್ಕಂತಹ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ, ಅಂದರೆ ಡಿಪ್ಲೊಮಾ ಇನ್ ಇಂಗ್ಲಿಷ್ ಏನು ಪ್ರಮಾಣ ಪತ್ರವನ್ನು ಯಾರಾದರೂ ಪಡೆದುಕೊಂಡಿದ್ರೆ ಅವರು ಕೂಡ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಅದರ ಜೊತೆಗೆ ಮತ್ತು ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಪ್ರಮುಖವಾಗಿ ಇಂಗ್ಲಿಷ್ ಪದ್ಧತಿ, ಅಂದರೆ ಇಂಗ್ಲಿಷ್ ಮೆಥಡಾಲಜಿಯಲ್ಲಿ BEd ಪದವಿಯನ್ನು ತಾವು ಪಡೆದಿರುವುದು ಅತಿ ಪ್ರಮುಖವಾಗಿರುತ್ತೆ. ಹಾಗೆಯೇ ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಇಂಗ್ಲಿಷನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿಲ್ಲದಿದ್ದಲ್ಲಿ, ಅಂದರೆ ಇನ್ ಕೇಸ್ ತಾವೇನಾದರೂ ಕೂಡ ಡಿಗ್ರಿಯಲ್ಲಿ ಇಂಗ್ಲಿಷನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಪೋಸ್ಟ್ ಗ್ರಾಜ್ಯುಯೇಷನ್, ಅಂದರೆ MAಯಲ್ಲಿ ತಾವು ಏನಾದರೂ ಕೂಡ ಇಂಗ್ಲಿಷ್ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ, ಅಂದರೆ MAಯನ್ನು ತಾವು ಇಂಗ್ಲಿಷಲ್ಲಿ ಮಾಡಿದರೆ ತಾವು ಕೂಡ ಎಲಿಜಿಬಲ್ ಆಗ್ತೀರಿ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ನಾವು ಬೇರೆ ಶಿಕ್ಷಕ ಹುದ್ದೆಗಳ ಒಂದು ಎಲಿಜಿಬಿಲಿಟಿಯನ್ನು ನೋಡೋದಾದರೆ ಹಿಂದಿ ಭಾಷಾ ಶಿಕ್ಷಕರ ವಿದ್ಯಾರ್ಥಿಗೆ ನಾವು ನೋಡೋದಾದರೆ ಇಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಮನ್ವಯದೊಂದಿಗೆ ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಿಂದ ಹಿಂದಿ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಕಲಾ ವಿಭಾಗದಲ್ಲಿ ತಾವು ಸ್ನಾತಕ ಪದವಿಯನ್ನು ಪಡೆದಿರಬೇಕು ಮತ್ತು ಹಾಗೆಯೇ ಇದರಲ್ಲೂ ಕೂಡ ತಾವು BEd ಅನ್ನು ಹೊಂದಿರಬೇಕು. ಅಂದರೆ ಹಿಂದಿಯಲ್ಲಿ ತಾವು BEd ಅನ್ನು ಯಾರಾದರೂ ಮಾಡಿದರೆ ಅವರು ಕೂಡ ಎಲಿಜಿಬಲ್ ಆಗ್ತೀರಿ. ಅದರ ಜೊತೆಗೆ ಹಿಂದಿ ಭಾಷಾ ಶಿಕ್ಷಕರನ್ನಾಗಿ ಪರಿಗಣಿಸಲು ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಪದವಿಯಲ್ಲಿ ಹಿಂದಿ ವಿಷಯವನ್ನು ಪ್ರಮುಖ, ಅಂದರೆ ಮೇಜರ್ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರಬೇಕಾಗಿರುತ್ತೆ. ಹಾಗೆಯೇ ಬ್ಯಾಚುಲರ್ ಪದವಿ, ಅಂದರೆ BEd ಅಲ್ಲಿ ತಾವು ಹಿಂದಿ ಮೆಥಡಾಲಜಿಯಲ್ಲಿ ತಾವು BEd ಅನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಹಾಗಾದರೆ ಮಾತ್ರ ತಾವು ಹಿಂದಿ ಶಿಕ್ಷಕರಾಗೋಕ್ಕೆ ಅರ್ಹರಾಗ್ತೀರಿ. ಹಾಗೆಯೇ ಮುಂದುವರಿಯುತ್ತಾ ಗಣಿತ ಶಿಕ್ಷಕ ಹುದ್ದೆಗಳಿಗೆ ಗಣಿತ ಮತ್ತು ಭೌತಶಾಸ್ತ್ರ ಕಡ್ಡಾಯ ವಿಷಯದೊಂದಿಗೆ ವಿಜ್ಞಾನ ವಿಷಯದಲ್ಲಿ ತಾವು ಪದವಿಯನ್ನು ಪಡೆದಿರಬೇಕು ಮತ್ತು ಇದರೊಂದಿಗೆ ಈ ಕೆಳಗಂಡಂತಹ ಯಾವುದಾದರೂ ಒಂದು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿರಬೇಕು ಅಂತ ಹೇಳಿ ಇದೆ. ಅಂದರೆ ರಸಾಯನಶಾಸ್ತ್ರ ಮತ್ತು ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಿಂದ ಸೈನ್ಸ್ ಮೆಥಡಾಲಜಿಯಲ್ಲಿ BEd ಅನ್ನು ಪಡೆದಿರಬೇಕಾಗಿರೋದು ಕಡ್ಡಾಯ ಆಗಿರುತ್ತೆ. ಸರ್ ತಾವು ಹೇಳಿದ್ರಿ BEd ಪದವಿಯನ್ನು ಮಾಡಿದವರು ಎಲಿಜಿಬಲ್ ಅಲ್ಲ ಅಂತ ಹೇಳಿ ಅಲ್ಲಿ ಥಂಬ್ನೇಲ್ನಲ್ಲಿ ತಾವು ತೋರಿಸಿರ್ತೀರಾ ಅಂತ ಹೇಳಿ. ಖಂಡಿತವಾಗ್ಲೂ ಸ್ನೇಹಿತರೆ, ಕೊನೆ ತನಕ ಮಿಸ್ ಮಾಡಿ ತಾವು ವಿಡಿಯೋನ ನೋಡಿದರೆ ಖಂಡಿತವಾಗ್ಲೂ ಹೇಳ್ತೀವಿ, BEd ಪದವಿಯನ್ನು ಮಾಡಿದರೂ ಕೂಡ ತಾವು ಎಲಿಜಿಬಲ್ ಆಗಲ್ಲ ಈ ಹುದ್ದೆಗಳಿಗೆ. ಕೊನೆ ತನಕ ಮಿಸ್ ಮಾಡಿದೆ ನೋಡಿ. ಇನ್ನು ಮುಂದುವರೆದು ವಿಜ್ಞಾನ ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಕಡ್ಡಾಯವಾಗಿ ರಸಾಯನಶಾಸ್ತ್ರ ವಿಷಯದೊಂದಿಗೆ ಮತ್ತು ಈ ಕೆಳಕಂಡ ಯಾವುದಾದ್ರೂ ಒಂದು ಐಚ್ಛಿಕ ವಿಷಯದೊಂದಿಗೆ, ಅಂದರೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಮತ್ತು ವಿಜ್ಞಾನದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಜೊತೆಗೆ ಸೈನ್ಸ್ ಮೆಥಡಾಲಜಿಯೊಂದಿಗೆ BEd ಅನ್ನು ಮಾಡಿರಬೇಕು. ಇದು ಎಲ್ರಿಗೂ ಕೂಡ ಕಂಪಲ್ಸರಿ ಆಗಿರುತ್ತೆ. ಹಾಗೆಯೇ ಸೋಷಿಯಲ್ ಸ್ಟಡಿ ಟೀಚರ್ಸ್, ಅಂದರೆ ಸಮಾಜ ವಿಜ್ಞಾನ ಶಿಕ್ಷಕರಿಗೂ ಸಹ ಪದವಿಯಲ್ಲಿ ಅದು ಕೂಡ ಆರ್ಟ್ಸ್ ಕಾಂಬಿನೇಷನ್ ಜೊತೆಗೆ ಆಪ್ಷನಲ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಹಾಗೂ ಭೂಗೋಳಶಾಸ್ತ್ರವನ್ನು ತಾವು ಪದವಿಯಲ್ಲಿ ಅಭ್ಯಸಿಸಿ ಅದರ ಜೊತೆಗೆ ಆರ್ಟ್ಸ್ ಮೆಥಡಲ್ಲಿ ತಾವು BEd ಪದವಿಯನ್ನು ಪೂರೈಸಿರಬೇಕು. ಇಂತಹ ಒಂದು ಕೆಲವೊಂದು ಬೇಸಿಕ್ ಕ್ವಾಲಿಫಿಕೇಷನನ್ನು ಇಲ್ಲಿ ನೀಡಲಾಗಿರುತ್ತೆ. ಅದರಲ್ಲೇ ವಿಶೇಷವಾಗಿ ಗಣಕಯಂತ್ರ ಶಿಕ್ಷಕರು, ಅಂದರೆ ಕಂಪ್ಯೂಟರ್ ಟೀಚರ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಅವರು ಡಿಗ್ರಿಯಲ್ಲಿ, ಅಂದರೆ ಪದವಿಯಲ್ಲಿ ಗಣಕ ವಿಜ್ಞಾನ, ಮಾಹಿತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪದವಿಯನ್ನು ಹೊಂದಿರಬೇಕು ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್, ಅಂದರೆ BCA ಪದವಿಯನ್ನು ಹೊಂದಿರಬೇಕು ಅಥವಾ ಗಣಕ ವಿಜ್ಞಾನದೊಂದಿಗೆ BSc ಅಥವಾ ಅಂದರೆ BSc ಇನ್ ಕಂಪ್ಯೂಟರ್ ಸೈನ್ಸನ್ನು ಹೊಂದಿದ್ದು ಅದರ ಜೊತೆಗೆ ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಭ್ಯಾಸವನ್ನು ಮಾಡಿರಬೇಕು ಅಂತ ಹೇಳಿ ಇಲ್ಲಿ ಎಲಿಜಿಬಿಲಿಟಿಯನ್ನು ನೀಡಲಾಗಿರುತ್ತೆ. ಹಾಗೆಯೇ ವಿಶೇಷವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಮಾನ್ಯತೆ ಪಡೆದಂಥ ಒಂದು ವಿಶ್ವವಿದ್ಯಾಲಯದಿಂದ ಅವರು ಡಿಗ್ರಿಯನ್ನು ಪಾಸಾಗಿರಬೇಕು. ಅದರ ಜೊತೆಗೆ ದೈಹಿಕ ಶಿಕ್ಷಣ ವಿಷಯದಲ್ಲಿ ಅವರು BPEd ಅನ್ನು ಪೂರೈಸಿರುವುದು ಕಂಪಲ್ಸರಿ ಆಗಿರುತ್ತೆ ಸ್ನೇಹಿತರೆ. ಆಯಿತು, ಹಾಗಿದ್ರೆ ಈ ಎಲ್ಲ ಎಲಿಜಿಬಿಲಿಟಿಯನ್ನು ಎಲ್ಲರೂ ಕೂಡ ಹೊಂದಿರ್ತೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಅದರ ಜೊತೆಗೆ ನಮ್ಮ ಥಂಬ್ನೈಲಲ್ಲಿ ಒಂದು ವಿಶೇಷವಾಗಿ ಒಂದು
ಮಾತನ್ನ ಹೇಳಲಾಗಿರುತ್ತೆ. ಅದು ಏನಂತ ಹೇಳಿದ್ರೆ, ಈ ಕ್ರೈಸ್ಟಲ್ಲಿ ಕರೆದಿರ್ತಕ್ಕಂತಹ ಈ ಎಲ್ಲ ಹುದ್ದೆಗಳಿಗೆ B.Ed ಪದವಿಯನ್ನ ಪೂರೈಸಿರ್ತಕ್ಕಂತಹ ಅಭ್ಯರ್ಥಿಗಳು ಅರ್ಹರಲ್ಲ. ಹೌದು ಸ್ನೇಹಿತರೆ, ನಿಜವಾಗ್ಲೂ ಕೆಲವೊಂದು ಅಭ್ಯರ್ಥಿಗಳು ಅರ್ಹರಲ್ಲ. ಯಾರ್ಯಾರು ಅಂತ ಹೇಳಿದ್ರೆ, ಇಲ್ಲಿ ತಾವು ಕೂಲಂಕುಷವಾಗಿ ನೋಡ್ಬೇಕು ಸ್ನೇಹಿತರೆ. ಇಲ್ಲಿ ಹೆಚ್ಚುವರಿ ಅರ್ಹತೆಗಳು ಅಂತ ಹೇಳಿ ಕೊಡಲಾಗಿರುತ್ತೆ. ಆ ಹೆಚ್ಚುವರಿ ಅರ್ಹತೆಗಳಲ್ಲಿ ತಾವು ವಿಶೇಷವಾಗಿ ಗಮನವಿಟ್ಟು ನೋಡಬೇಕಾಗಿರುತ್ತೆ. ಕ್ರಮ ಸಂಖ್ಯೆ 1ರಿಂದ 6ರ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಕನ್ನಡ ಭಾಷಾ ಶಿಕ್ಷಕ, ಆಂಗ್ಲ ಭಾಷಾ ಶಿಕ್ಷಕ, ಹಿಂದಿ ಭಾಷಾ ಶಿಕ್ಷಕ ಹಾಗೂ ವಿಜ್ಞಾನ ಶಿಕ್ಷಕ, ಗಣಿತ ಶಿಕ್ಷಕ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ನಡೆಸತಕ್ಕಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ TET ಪತ್ರಿಕೆ 2 ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸತಕ್ಕಂತಹ ಅಂದ್ರೆ NCTE ನಡೆಸತಕ್ಕಂತಹ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ CTET, TET ಪೇಪರ್ 2 ಅಥವಾ CTETಯಲ್ಲಿ ಅರ್ಹತೆ ಹೊಂದಿರತಕ್ಕಂತಹ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನ ಸಲ್ಲಿಸಲು ಅರ್ಹತೆಯನ್ನ ಹೊಂದಿರ್ತಾರೆ. ಸ್ನೇಹಿತರೆ, ಇದು ತಾವು ಗಮನವಿಟ್ಟು ನೋಡಬೇಕಾಗಿರತಕ್ಕಂಥ ವಿಚಾರ. ಫಾರ್ ಎಕ್ಸಾಂಪಲ್, ಈಗ ಕರ್ನಾಟಕದಲ್ಲಿ B.Ed ಪದವೀಧರರು ಅತಿ ಹೆಚ್ಚು ಇರ್ತಾರೆ ಸ್ನೇಹಿತರೆ. ಆದ್ರೆ ಆ ಎಲ್ಲ B.Ed ಪದವಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಪೋಸ್ಟ್ಗಳಿಗೆ ಎಲಿಜಿಬಲ್ ಅಲ್ಲ. ಯಾರು ಎಲಿಜಿಬಲ್ ಅಂತ ಹೇಳಿದ್ರೆ, B.Ed ಜೊತೆ ಪದವಿ ಮತ್ತು B.Ed ಜೊತೆಗೆ ಆಯಾ ಭಾಷೆಯಲ್ಲಿ ತಾವು B.Ed ಅನ್ನು ಏನ್ ಮಾಡಿರ್ತೀರಿ ಅದರ ಜೊತೆಗೆ ತಾವು TET ಪತ್ರಿಕೆ 2ನ್ನ ಪಾಸ್ ಆಗಿದ್ರೆ ಮಾತ್ರ ತಾವು ಇಲ್ಲಿ ಕರೆದಿರ್ತಕ್ಕಂತಹ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಕರೆದಿರ್ತಕ್ಕಂತಹ ಎಲ್ಲ ಭಾಷಾ ವಿಷಯವಾರು ಶಿಕ್ಷಕ ಹುದ್ದೆಗಳಿಗೆ ತಾವು ಎಲಿಜಿಬಲ್ ಆಗ್ತೀರಿ ಹೊರತು ತಾವು TET ಪತ್ರಿಕೆ 2ನ್ನ ಎಲಿಜಿಬಲ್ ಆಗಿಲ್ಲ ಅಂತ ಹೇಳಿದ್ರೆ ತಾವು ಇಲ್ಲಿ ಅಪ್ಲಿಕೇಶನ್ ಹಾಕುವುದಕ್ಕೆ ಎಲಿಜಿಬಲ್ ಅಲ್ಲ ಸ್ನೇಹಿತರೆ. ಹಾಗೆಯೇ CTETಯನ್ನ ಯಾರಾದರೂ ತಾವು ಪಾಸ್ ಆಗಿದ್ರೆ ಅವರು ಕೂಡ ಇಲ್ಲಿ ಎಲಿಜಿಬಲ್ ಆಗ್ತೀರಿ. ಅದನ್ನು ಹೊರತುಪಡಿಸಿ ಎಲ್ಲ B.Ed ಅಭ್ಯರ್ಥಿಗಳು ಏನು TETಯನ್ನ ಪಾಸ್ ಆಗದೆ ಇರ್ತಕ್ಕಂಥ ಎಲ್ಲ B.Ed ಅಭ್ಯರ್ಥಿಗಳು ಇಲ್ಲಿ ಇನ್ಎಲಿಜಿಬಲ್ ಆಗ್ತೀರಿ, ಅಂದ್ರೆ ಅನರ್ಹತೆಯನ್ನ ಹೊಂದಿರ್ತೀರಿ. ಹಾಗಾಗಿ ತಮ್ಮಲ್ಲಿ ಒಂದು ಕಳಕಳಿಯ ಮನವಿ ಏನಂತ ಹೇಳಿದ್ರೆ ಸ್ನೇಹಿತರೆ, ಬರ್ತಕ್ಕಂತಹ ರೀಸೆಂಟ್ ಆಗಿ ಮತ್ತೆ ಏನಾದರೂ TET ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದರೆ ಖಂಡಿತವಾಗ್ಲೂ ತಾವೆಲ್ಲರೂ ಕೂಡ TET ಪರೀಕ್ಷೆಯನ್ನ ನೆಗ್ಲೆಕ್ಟ್ ಮಾಡದೇನೆ ಅದನ್ನು ಪಾಸ್ ಆಗ್ತಕ್ಕಂಥ ಒಂದು ಬೇಸಿಕ್ ಮೆಥಡ್ಸ್ನ ತಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಟ್ಟು ಮುಂದೆ ಬರ್ತಕ್ಕಂಥ ಎಲ್ಲ ಅಧಿಸೂಚನೆಗಳಿಗೆ TET ಕಡ್ಡಾಯ ಆಗ್ತಕ್ಕಂಥ ಲಕ್ಷಣಗಳು ಸಹ ಇಲ್ಲಿ ಕಾಣ್ತಾ ಇದ್ದಾವೆ. ಇದು ತಮ್ಮೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಧನ್ಯವಾದಗಳು.